ಹಾಯ್ ಫ್ರೆಂಡ್ಸ್, ನಮ್ಮ ಸಮಾಜದಲ್ಲಿ ಹಲವಾರು ಘಟನೆಗಳು ಮನುಷ್ಯತ್ವವನ್ನೇ ಪ್ರಶ್ನೆ ಮಾಡುವಂತಿರುತ್ತವೆ. ಆದರೆ ಕೆಲವು ಕಥೆಗಳು ಕೇವಲ ಕಥೆಗಳಲ್ಲ, ಅವು ಜನರ ಹೃದಯದಲ್ಲಿ ಬಿರುಕು ಮೂಡಿಸಿದವೆ. ಇಂದು ನಾವು ನೋಡೋದು ಧರ್ಮಸ್ಥಳದಲ್ಲಿ ನಡೆದಂಥ ಸೌಜನ್ಯ ಪ್ರಕರಣ ಕುರಿತು. ಕೇವಲ 17 ವರ್ಷದ ಬಾಲಕಿ ಸೌಜನ್ಯ ಅವರ ಭೀಕರ ಮರಣದ ಕಥೆ. ಇದು ಕೇವಲ ಒಂದು ಕೊಲೆ ಕಥೆ ಅಲ್ಲ, ಇದು ನ್ಯಾಯಕ್ಕಾಗಿ ನಡೀತಿರುವಂಥ ವಿದ್ರೋಹದ ಕಥೆ ಅಂತ ನೋಡಬಹುದು. ಫ್ರೆಂಡ್ಸ್, ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ, ಹಾಗಾಗಿ ವಿಡಿಯೋವನ್ನು ಖಂಡಿತ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಸೌಜನ್ಯ ಒಂದು ಸರಳ ಕುಟುಂಬದಲ್ಲಿ ಬೆಳೆದು ಬಂದ ಬಾಲಕಿ. ನಿಷ್ಠೆ ಅಂತೂ ಅಷ್ಟೇ ಗಟ್ಟಿಯಾಗಿ ಇಟ್ಟುಕೊಂಡಿದ್ಲು. ಶಾಲೆಗೆ ಹೋಗುವುದು, ತಾಯಿಯ ಕೆಲಸದಲ್ಲಿ ಕೈ ಜೋಡಿಸುವುದು, ಓದು ಇವು ಅವಳ ದಿನಚರಿಯ ಭಾಗವಾಗಿತ್ತು. ಸ್ನೇಹಿತರೆಂದರೆ ಹತ್ತಿರ, ಗುರುಗಳೆಂದರೆ ಗೌರವ, ಮನೆಯವರೆಂದರೆ ಪ್ರೀತಿಯ ಅಡಿಗೆ. ಹೌದು, ಈ ಹುಡುಗಿ ಕೂಡ ಇತರ ಹುಡುಗಿಯರಂತೆಯೇ ನವೀನ ಕನಸುಗಳನ್ನು ಕಂಡವಳು. ಶಿಕ್ಷಕಿ ಆಗಬೇಕು ಅನ್ನುವುದು ಅವಳ ಗುರಿಯಾಗಿತ್ತು. ಆಕೆ ಪ್ರತಿದಿನ ಎಂದಿನಂತೆ ತನ್ನ ತರಗತಿಯ ವಿದ್ಯಾಭ್ಯಾಸವನ್ನು ಮುಗಿಸಿ ವಾಪಸ್ ಬರ್ತಿದ್ಲು. ಆದರೆ ಅವತ್ತು ಅಕ್ಟೋಬರ್ 9, 2012. ಇದು ತುಂಬ ವಿಚಿತ್ರವಾದ ಕರಾಳವಾದ ದಿನವಾಗಿತ್ತು. ಅಂದು ಬೆಳಿಗ್ಗೆ ತನ್ನ ತಾಯಿಗೆ, ಅಮ್ಮ ನಾನು ಕಾಲೇಜಿಗೆ ಹೋಗಿ ಬರುವೆ ಎಂದು ಹೇಳುತ್ತಾ ಹೊರಟು ಬರ್ತಾಳೆ. ಸೌಜನ್ಯ ಸೆಕೆಂಡ್ ಇಯರ್ PUCಯನ್ನು ಓದುತ್ತಿದ್ದಂಥ ಹುಡುಗಿ. ಅಲ್ಲಿನ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರ್ತಾಳೆ. ಆದರೆ ಆ ದಿನ ಆಕೆ ತನ್ನ ಮನೆಯ ಬಾಗಿಲನ್ನು ಮರಿತಾಳೆ. ಆದರೆ ಕೇವಲ ತಾತ್ಕಾಲಿಕವಾಗಿ ಅಲ್ಲ, ಶಾಶ್ವತವಾಗಿ. ಅವಳು ಮರಳಲಿಲ್ಲ, ಅವಳ ನೆರಳು ಕೂಡ ಮರಳಲಿಲ್ಲ. ಅವಳ ನಗು, ಮಾತು, ಕನಸುಗಳು ಎಲ್ಲವೂ ಆ ಕಾಡು ಹಾದಿಯಲ್ಲಿ ಮಾಯವಾದವು. ಸಂಜೆವರೆಗೆ ತಾಯಿ ಕಾಯುತ್ತಲೇ ಇದ್ದಳು, ಈಗ ಬರ್ತಾಳೆ ಅಲ್ವಾ. ಆದರೆ ಅದು ಕೇವಲ ನಿರೀಕ್ಷೆ ಮಾತ್ರ ಆಗಿತ್ತು. 3 ದಿನದೊಳಗೆ ಈ ನಿರೀಕ್ಷೆ ಭೀಕರ ವಾಸ್ತವಕ್ಕೆ ತಿರುಗುತ್ತೆ. ಆಕೆಯ ಮೃತದೇಹವು ಒಂದು ಕಾಡಿನಲ್ಲಿ ಪತ್ತೆ ಆಗುತ್ತೆ. ಇದು ಒಂದು ಹಳ್ಳಿ ಹುಡುಗಿಯ ಕನಸುಗಳಿಗೆ, ಜೀವನದ ಸರಳತೆಗೆ ಮತ್ತು ಆಕಸ್ಮಿಕವಾಗಿ ಬಂದ ಭೀಕರ ವಾಸ್ತವಿಕತೆ ಅಂತ ಹೇಳಬಹುದು. ಈ ಮರಣ ಕೇವಲ ದುರ್ಘಟನೆ ಎಂದು ಹೇಳುವುದು ಸಾಧ್ಯವಿಲ್ಲ. ಇದರ ಹಿಂದೆ ತಿರುವುಗಳಿವೆ, ಆರೋಪಿಗಳಿದ್ದಾರೆ, ಜನರ ಆಕ್ರೋಶವಿದೆ, ನ್ಯಾಯಕ್ಕಾಗಿ ಹೋರಾಟವಿದೆ. ಇನ್ನು ಸೌಜನ್ಯ ಬರೆದಿರುವುದನ್ನು ಕಂಡು ಆಕೆಯ ಹುಡುಕಾಟ ಶುರುವಾಗುತ್ತೆ. ಅವಳು ಹೋಗಿದ್ದ ದಾರಿ, ಆದರೆ ಮರಳತೆ ಇದ್ದದ್ದು ಅವಳಿಗೆ ನಡೆದಿದ್ದ ಭೀಕರತೆ ಒಂದು ಜಾಡಾಗಿತ್ತು. ಅವಳು ಏಕೆ ಮನೆಗೆ ಮರಳಲಿಲ್ಲ ಅನ್ನೋ ಪ್ರಶ್ನೆ ಎಲ್ಲರ ಬಾಯಲ್ಲಿ ಓಡಾಡುತ್ತಲೇ ಇತ್ತು. ತಾಯಿಯ ಕಣ್ಣು ಬಾಗಿಲಲ್ಲೇ ಅಂಟಿಕೊಂಡಿತ್ತು. ಆ ನಿರ್ಜೀವವಾಗಿದ್ದ ಕದ ಕೂಡ ಆಕೆಗಾಗೆ ಕಾದಿತ್ತು. ಸಂಜೆ ಹೊತ್ತು ಮೀರಿ ಹೋದರೂ ಯಾವುದೇ ಸುದ್ದಿ ಇಲ್ಲ. ಊರಿನವರು, ಮನೆ ಮಂದಿ, ಸ್ನೇಹಿತರು ಎಲ್ಲರೂ ಹುಡುಕಾಟಕ್ಕೆ ಹೊರಟರು. ಆಕೆಯ ಹೆಜ್ಜೆಗಳ ಜಾಡು ಕಾಡಿನ ರಸ್ತೆವರೆಗೆ ಮಾತ್ರ ಇತ್ತು. ನಂತರ ಭಯದ ಮೌನವಾಗಿ ಕಾಣಲ್ಪಡುತ್ತೆ. ಇನ್ನು ಆ ರಾತ್ರಿ ಯಾರು ಕೂಡ ಮಲಗಲಿಲ್ಲ. ಅದರ ಮೇಲೆ ಬೆಳಗಿನ ಬೆಳಕು ಬೀಳುತ್ತಿರುವಷ್ಟರಲ್ಲೇ ಒಂದು ಶೋಕಭರಿತ ಸುದ್ದಿ ಹರಟು ಬಿಡುತ್ತೆ. ಒಬ್ಬ ಹುಡುಗಿಯ ಮೃತದೇಹ ಕಾಡಿನಲ್ಲಿ ಕಂಡು ಬಂದಿದೆ, ಅದು ಸೌಜನ್ಯ ಅಂತ. ಅವಳ ಮೃತದೇಹವನ್ನು ನೋಡಿದ ಕೆಲವರ ಪ್ರಕಾರ ಶರೀರದಲ್ಲಿ ಹೋರಾಟದ ಗುರುತುಗಳು ಇದ್ದವು. ಅತ್ಯಾಚಾರಕ್ಕೊಳಗಾಗಿದ್ದಾಳೆ ಎಂಬ ಆಘಾತಕಾರಿ ಅನುಮಾನ ಜನರಲ್ಲಿತ್ತು. ಇದನ್ನೆಲ್ಲ ಕೇಳಿದ ತಾಯಿ ಅಲ್ಲೇ ಕುಸಿದು ಬೀಳ್ತಾರೆ. ಒಂದು ಹಗುರ ಕನಸಿನ ಬದುಕು ಹೀಗೆ ಹಾಳಾಗಿ ಹೋಯಿತಲ್ಲ ಅಂತ. ನಂತರ ಪೊಲೀಸ್ ತನಿಖೆ ಆರಂಭವಾಗುತ್ತೆ. ಪೊಲೀಸರು ತಕ್ಷಣ ಸ್ಥಳಕ್ಕೆ ಧಾವಿಸ್ತಾರೆ. ಸ್ಥಳವನ್ನು ಪರಿಶೀಲನೆ, ತನಿಖೆ ಆರಂಭ ಮಾಡ್ತಾರೆ. ಆದರೆ ಈ ಪ್ರಕರಣದಲ್ಲಿ ಆರಂಭದಿಂದಲೇ ಹನಿಗಳು ಮಳೆಗಾಲದಂತೆ ಬಿದ್ದರೂ ಸತ್ಯ ಮಾತ್ರ ಬಿರುಗಾಳಿಯಲ್ಲಿ ಹಾರಿದ ಹಾಳೆಯಂತೆ ಆಗಿತ್ತು. ಆದರೆ ಊರಿನಲ್ಲಿ ಒಂದು ಮಾತು ಹರಡ್ತಾ ಇತ್ತು, ಈ ಪ್ರಕರಣ ಸುಲಭವಲ್ಲ, ಇದು ಸಾಮಾನ್ಯ ಮರಣವಲ್ಲ ಅಥವಾ ಅಪಘಾತ ಅಲ್ಲ, ಇದಕ್ಕೊಂದು ದೊಡ್ಡ ಷಡ್ಯಂತ್ರ ಇದೆ ಅಂತ. ಸೌಜನ್ಯ ಸಾವಿನ ಹಿಂದೆ ಯಾರ ಹಸ್ತವಿದೆ? ಯಾರು ಆಕೆಯನ್ನ ಹಿಂಸೆಗೊಳಪಡಿಸಿದವರು? ಯಾಕೆ? ಈ ಪ್ರಶ್ನೆಗಳು ಮನುಷ್ಯತ್ವವನ್ನೇ ಹಿಂಡು ಹಾಕಿದವು. ಆಕೆ ಕೇವಲ ಒಂದು ಹುಡುಗಿಯಲ್ಲ, ಇನ್ನು ಮುಂದೆ ನ್ಯಾಯಕ್ಕಾಗಿ ಉದಿಸಬೇಕಾದ ಚಿಹ್ನೆ ಕೂಡ ಆಗಿದ್ಲು. ಇನ್ನು ನಂತರ ಪೊಲೀಸರು ಇಬ್ಬರನ್ನು ಬಂಧಿಸ್ತಾರೆ. ಇಬ್ಬರು ಸ್ಥಳೀಯ ಯುವಕರಾಗಿರ್ತಾರೆ. ಆದರೆ ಜನರು ಅವರನ್ನು ಒಪ್ಪಲಿಲ್ಲ. ಇವರು ನಿಜವಾದ ಆರೋಪಿಯಲ್ಲ, ಯಾರಾದರೂ ಎಮ್ಮೆಯ ತಲೆಗಳು ತಪ್ಪಿಸಿಕೊಂಡಿದ್ದಾರೆ ಎಂಬ ಅನುಮಾನ ಜನಮನದಲ್ಲಿ ಬೆಳೆದಿತ್ತು. ಒಂದು ಹುಡುಗಿಯ ತುರ್ತಾದ ಮರಣ, ತಕ್ಷಣದ ಬಂಧನ, ಆದರೆ ತಕ್ಷಣವೇ ಉದ್ಭವಿಸಿದ ರಾಜಕೀಯ ಸಾಮಾಜಿಕ ಸ್ಪಷ್ಟತೆ. ಇಲ್ಲಿ ಒಬ್ಬ ನಿಷ್ಕಳಂಕವಾದ ಹಳ್ಳಿ ಹುಡುಗಿಯ ಆಕಸ್ಮಿಕ ಮರಣ ಹೇಗೆ ಒಂದು ರಾಷ್ಟ್ರದ ಕಣ್ಣೀರಿಗೆ ಕಾರಣವಾಯಿತು? ಇದು ಕೇವಲ ಮರಳು ಹೋದ ಹುಡುಗಿಯ ಕಥೆಯಲ್ಲ, ಇದು ಸತ್ಯವನ್ನು ಮುಚ್ಚಿ ಹಾಕಲು ನಡೆದ ಪ್ರಪಂಚದ ಆಟಗಳ ಕಥೆಯಾಗಿದೆ. ಇಲ್ಲಿ ಮುಂದೆ ಸೌಜನ್ಯ ಹತ್ತಿರದ ಕಾಡಿನಲ್ಲಿ ಕೊಲೆಯಾದ ದಿನ ಹಳ್ಳಿಯ ಪ್ರತಿ ಮನೆಯಲ್ಲಿ ಅಳಲು ತುಂಬಿತ್ತು. ಆಕೆಯ ತಂದೆ ತಾಯಿ ಮಾತುಗಳಿಲ್ಲದೆ ಕಣ್ಣೀರು ಸುರಿಸುತ್ತಿದ್ದರು. ಆಕೆ ಹೋಗಿದ್ದಳು, ಆದರೆ ಅವಳ ಸಾವಿನ ಹಿಂದೆ ಯಾರು ಎಂಬುದು ಇನ್ನೂ ಮುಚ್ಚಿದ ಪುಸ್ತಕವಾಗಿತ್ತು. ಇಲ್ಲಿ ಪೊಲೀಸರು ತ್ವರಿತವಾಗಿ ಇಬ್ಬರನ್ನು ಬಂಧಿಸ್ತಾರೆ. 2 ಆರೋಪಿಗಳ ಹೆಸರುಗಳ ನಡುವೆ ಜನರಲ್ಲಿ ತೀವ್ರವಾದ ಚರ್ಚೆ ಶುರುವಾಗುತ್ತೆ.
ಕೋರ್ಟ್ನಲ್ಲಿ ಹೇಳಿ ಅವರ ಮೇಲೆ ಸಾಕ್ಷ್ಯ ಸಾಬೀತಾಗುವುದಿಲ್ಲ. ಜನ ಕೇಳ್ತಾರೆ, ಹಾಗಾದರೆ ನಿಜವಾದ ಕೊಲೆಗಾರ ಯಾರು? ಈ ಪ್ರಕರಣವನ್ನೇ ನಂಬಲಾಗದೆ ಹಳ್ಳಿ ಜನರು ರಸ್ತೆಗಿಳಿತಾರೆ. ಬೃಹತ್ ಪ್ರತಿಭಟನೆಗಳು ನಡೆಯಲು ಆರಂಭವಾಗುತ್ತೆ. ಜಸ್ಟಿಸ್ ಫಾರ್ ಸೌಜನ್ಯ, CBI ಇನ್ಕ್ವೈರಿ ಮಸ್ಟ್ ಸ್ಟಾಪ್ ಪ್ರೊಟೆಕ್ಟಿಂಗ್ ಕ್ರಿಮಿನಲ್ಸ್ ಅಂತ. ಸೌಜನ್ಯ ಅಲ್ಲಿ ನಿಶ್ಶಬ್ದವಾಗಿ ನೆಲಕ್ಕಿಳಿದಿದ್ದರೂ ಅವಳ ಹೆಸರಿನಲ್ಲಿ ಎದ್ದ ನೂರಾರು ಜನರ ಧ್ವನಿ ಆಕಾಶದವರೆಗೆ ಕೇಳಿಸುತ್ತೆ. ಈ ನಡುವೆ ಕೆಲವು ರಾಜಕೀಯ ಮುಖಂಡರು ಪ್ರಕರಣವನ್ನು ಧಾರ್ಮಿಕ ಕಣ್ಣಿನಿಂದ ನೋಡಲು ಆರಂಭಿಸ್ತಾರೆ. ಆಗ 3ನೇ ಬಾರಿ ಜನ ಮತ್ತೆ ಹೋರಾಟವನ್ನು ನಡೆಸ್ತಾರೆ. ಈ ಕಡೆ ಅಪ್ಪ, ಅಮ್ಮ ಮತ್ತು ಶಾಲಾ ಸ್ನೇಹಿತರು, ಅಂದರೆ ಸೌಜನ್ಯ ತಂದೆ ತಾಯಿ, ಆಕೆಯ ಸ್ನೇಹಿತರು ಎಲ್ಲರೂ ಕೂಡ ಮಾಧ್ಯಮದ ಮುಂದೆ ಇದ್ದಾರೆ. ನಮಗೆ ನ್ಯಾಯ ಬೇಕು, ಕೇವಲ ಇದು ಬಂಧನವಲ್ಲ, ನಿಜವಾದ ನ್ಯಾಯ, ನಮಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾರೆ. 2012ರಿಂದ 2021ರವರೆಗೆ 100 ಗೋಜಿ ಹೇಳಿಕೆಗಳು, 106 ಪ್ರತಿಭಟನೆಗಳು, ಅಖಿಲ ಭಾರತ ಹೋರಾಟ, ಸ್ಥಳೀಯ ಹಕ್ಕು ಸಂಘಟನೆಗಳ ಒತ್ತಡ, ಇನ್ನೊಬ್ಬ ಯುವತಿಯ ಮರಣ ಸತ್ಯಕ್ಕೂ ನ್ಯಾಯಕ್ಕೂ ಆಗಬೇಕಾದ ಸೇತುವೆಯಾಗಿತ್ತು. 2021ರಲ್ಲಿ ಬಹುಮಾನಾಸ್ಪದದಂತೆ ಸೌಜನ್ಯ ಕೇಸನ್ನು CBIಗೆ ಹಸ್ತಾಂತರಿಸಲಾಗುತ್ತೆ. ಇಲ್ಲಿ ಆಶೆ ಹುಟ್ಟುತ್ತೆ, ಈಗ ನಿಜವಾಗಿಯೂ ತನಿಖೆ ಆಗುತ್ತದೆ, ತಪ್ಪಿತಸ್ಥರು ಬಂಧಿತರಾಗ್ತಾರೆ ಅಂತ ಜನರು ಕಾಯ್ತಾರೆ. ಆದರೆ ವರ್ಷಗಳು ಹೊಂಚಿ ಹಾಕಿದರೂ ವರದಿ ಮಾತ್ರ ಹೊರಬರಲಿಲ್ಲ. ಸಾಕ್ಷ್ಯ ಸಂಗ್ರಹ ಅಷ್ಟೇ, ಸತ್ಯ ಇನ್ನೂ ಮುಚ್ಚಿದ ಬಾಗಿಲ ಹಿಂದೆ ಇತ್ತು. ಸೌಜನ್ಯ ಜೀವಿತದಲ್ಲಿ ನ್ಯಾಯವಿಲ್ಲದಿದ್ದರೂ ಅವಳ ಹೆಸರಿನಲ್ಲಿ ನಡೆದ ಹೋರಾಟ ನಮ್ಮ ಸಮಾಜದ ಕುರುಡು ನ್ಯಾಯ ವ್ಯವಸ್ಥೆ ಕನ್ನಡಿ ಆಗಿತ್ತು. ಇಡೀ ರಾಜ್ಯ, ಇಡೀ ದೇಶ ಈ ಪ್ರಕರಣವನ್ನು ನೋಡಿತು. ಆಕೆ ಕೇವಲ ಒಂದು ಹುಡುಗಿಯಲ್ಲ, ಅವಳು ಸಮಾಜದ ಪ್ರತಿ ಮಗಳನ್ನು ಪ್ರತಿನಿಧಿಸಿದ್ಲು. ಅವಳು ಎಂದಿಗೂ ಮರೆಯಲಾಗದ ಹೆಸರಾಗಿ ಉಳಿತಾಳೆ. ಹಾಗೆ ಸೌಜನ್ಯ ಹೋಗಿ ಹಲವು ವರ್ಷಗಳಾಗಿವೆ. ಆಕೆಯ ಹಾಳಾದ ಟೆಕ್ಸ್ಟ್ ಬುಕ್ಸ್, ಅವಳ ಫೋಟೋ, ಅವಳ ಹುಟ್ಟಿದ ದಿನದ ನೆನಪು ಎಲ್ಲವೂ ತಾಯಿಯ ಮನೆಯಲ್ಲಿ ಇನ್ನೂ ಜೀವಂತವಾಗಿ ಉಳಿದಿವೆ. ಆದರೆ ನ್ಯಾಯ ಅದು ಇನ್ನೂ ಬಾರದಿದ್ದರೂ ಜನರ ನಿರೀಕ್ಷೆಯ ಬಾಗಿಲು ಎಂದಿಗೂ ಕೂಡ ಮುಚ್ಚಲಿಲ್ಲ. ಸೌಜನ್ಯ ಸತ್ತ ಮೇಲೆ ಅವಳ ಹೆಸರು ಒಂದು ಹೋರಾಟದ ಧ್ವನಿಯಾಗಿತ್ತು. ಪ್ರತಿಯೊಂದು ಪ್ರತಿಭಟನೆಯಲ್ಲೂ, ವಿದ್ಯಾರ್ಥಿ ಒಕ್ಕೂಟದ ಘೋಷಣೆಯಲ್ಲೂ ಸೌಜನ್ಯಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ರು. ಅವಳ ಸಾವಿನಲ್ಲಿ ಇನ್ನೂ ಕೂಡ ಜೀವವಿದೆ ಎಂದು ಜನ ಭಾವಿಸ್ತಾ ಇದ್ರು. ನ್ಯಾಯ ಸಿಗುವವರೆಗೂ ಆಕೆಯ ಆತ್ಮ ಇನ್ನೂ ತಿರುಗಾಡುತ್ತಿದೆ ಎಂದು ಜನರೆಲ್ಲ ಭಾವಿಸಿದರು. ಸತ್ತರೂ ಅವಳ ಹೆಸರಿನಲ್ಲಿ ಸಾವಿರಾರು ಯುವತಿಯರಿಗಾಗಿ ಹೋರಾಟ ನಡೀತಿತ್ತು. ಮಹಿಳಾ ಸಂಘಟನೆಗಳು, ವಿದ್ಯಾರ್ಥಿ ವೇದಿಕೆಗಳು, ಸಾಮಾಜಿಕ ಕಾರ್ಯಕರ್ತರು ಎಲ್ಲರೂ ಒಟ್ಟಾಗಿ ಧ್ವನಿಸುತ್ತಿದ್ದರು. ಯಾಕೆ ಹೋರಾಟ ಮಾಡ್ತಾಯಿದ್ರು ಗೊತ್ತಾ? ಇನ್ನೆಂದು ಮತ್ತೊಬ್ಬ ಸೌಜನ್ಯ ಹೀಗಾಗಬಾರದು ಅಂತ. ಇನ್ನು 2021ರಲ್ಲಿ CBI ತನಿಖೆ ಆರಂಭವಾಗುತ್ತೆ. ಇದು ಆರಂಭವಾದ ಹಿನ್ನೆಲೆಯಲ್ಲಿ ಪ್ರತಿ ಕ್ಷಣಗಳು ಕೂಡ ದೀರ್ಘವಾಗಿರುತ್ತವೆ. ತಕ್ಷಣವೂ ವರದಿ ಬರುವ ನಿರೀಕ್ಷೆಯಲ್ಲಿ ಇದ್ದರೂ ಎಲ್ಲ ಕೂಡ ವರ್ಷಗಳ ನಿರೀಕ್ಷೆಯೊಳಗೆ ಸಿಲುಕಿದ್ರು. ಆದರೆ ಇದು ಮಾತಿನಲ್ಲಿ ಮಾತ್ರ ಪ್ರಾಮಾಣಿಕ ತನಿಖೆ ಎನ್ನಲಾಗಿತ್ತು. ಆದರೆ ಯಾವ ಸಾಕ್ಷ್ಯ, ಯಾವ ಪ್ರಯೋಜನ, ಯಾವ ತಿರಸ್ಕಾರ ಇನ್ನೂ ಕಣ್ಣು ಮಿದುಳಿಗೆ ಸ್ಪಷ್ಟವಿಲ್ಲ. ಈ ಪ್ರಕರಣ ಮಣ್ಣಿನಲ್ಲಿ ಮರೆತು ಹೋಗುತ್ತಿದ್ದಂತೆ ಆಕೆ ಬೆಳೆದ ಹಳ್ಳಿ, ಓದಿದ ಶಾಲೆ, ಸ್ನೇಹಿತರ ಮನಸ್ಸು ಇವತ್ತಿಗೂ ಕೂಡ ಆಕೆಯನ್ನು ಮರೆತಿಲ್ಲ. ಅವನ ತಾಯಿ ಪ್ರತಿಯೊಂದು ವರ್ಷದ ಅಕ್ಟೋಬರ್ 9ರಂದು ಆಕೆಯ ನೆನಪಿಗಾಗಿ ದೀಪ ಹಚ್ಚುತ್ತಾಳೆ. ಅವಳನ್ನು ಕೊಂದವರು ಯಾರೇ ಆಗಲಿ, ಅವರು ಇಂದು ಸ್ವತಂತ್ರವಾಗಿ ಬದುಕುತ್ತಿದ್ದಾರೆಂಬ ಅಸಹನೀಯ ಸತ್ಯ ಅವನ ಅಮ್ಮನ ಹೃದಯವನ್ನು ದಿನೇ ದಿನೇ ಹರಡುತ್ತಿತ್ತು. ಅವಳಿಗೆ ನ್ಯಾಯ ಸಿಗದೆ ಹೋದರೂ ಅವಳ ಅಮ್ಮ ತಂದೆ ಇನ್ನೂ ಸಹ ಸುಮ್ಮನಾಗಲಿಲ್ಲ. ಅವರು ಶಬ್ದಿಸುತ್ತಿರುವ ಮೌನ ಈ ದೇಶದ ನ್ಯಾಯ ವ್ಯವಸ್ಥೆಗೆ ಒಂದು ತೀವ್ರ ಪ್ರಶ್ನೆಯಾಗಿ ಕಾಡಿತ್ತು. ಇವತ್ತಿಗೂ ಯಾರೇನಾದರೂ ಹೇಳಿದರೆ ಜಸ್ಟಿಸ್ ಫಾರ್ ಸೌಜನ್ಯ, ಅದು ಕೇವಲ ಒಂದು ಹುಡುಗಿ ಹೆಸರು ಅಲ್ಲ, ಅದು ಹೆಣ್ಣು ಮಕ್ಕಳ ಸುರಕ್ಷತೆ, ಸಮಾಜದ ಹೊಣೆಗಾರಿಕೆ, ಮೌನವಾಗಿರುವ ಸರ್ಕಾರ ವಿರುದ್ಧದ ಸಂಕೇತವಾಗಿದೆ. ಸೌಜನ್ಯ ಇಂದು ಬದುಕಿಲ್ಲ, ಆದರೆ ಅವಳ ಹೆಸರು ಸಾವಿರಾರು ಕಾಲೆಳೆಯುತ್ತಿರುವ ಹುಡುಗಿಯರ ಕನಸುಗಳಲ್ಲಿ ಜೀವಂತವಾಗಿದೆ. ಅವಳಿಗೆ ನ್ಯಾಯ ಸಿಗಬೇಕೆಂಬ ಹೋರಾಟ ಇನ್ನೂ ಕೂಡ ಶ್ವಾಸ ಕತ್ತಿದೆ. ನಂತರ ನೋಡೋದಾದರೆ ಈಕೆಯ ಬಗ್ಗೆ ಮರೆತು ಹೋಗಿರುವ ಸಮಾಜ, ಹಾಗೆ ನಿಲ್ಲದ ಹೋರಾಟ. ಸೌಜನ್ಯ ಪ್ರಕರಣಕ್ಕೆ ಈಗ 10 ವರ್ಷಗಳಿಗಿಂತ ಹೆಚ್ಚಾಗಿದೆ. ಆಕೆಯ ಸಾವಿನ ದಿನ ಅಕ್ಟೋಬರ್ 9 ಮಾತ್ರ ಕೆಲವರಿಗೆ ನೆನಪಾಗುತ್ತದೆ ಅಷ್ಟೇ. ಆದರೆ ಹೆಚ್ಚಿನವರು ಮರೆತಿದ್ದಾರೆ. ಆಕೆಗೆ ನ್ಯಾಯ ಸಿಗಲಿಲ್ಲ ಅನ್ನೋದು ಜನರು ಮರೆತದ್ದು ಮಾತ್ರ ಅಲ್ಲ, ಮರೆತಂತೆ ನಟಿಸುತ್ತಿದ್ದಾರೆ. ಹೆಚ್ಚಿನ ಟ್ರೆಡಿಷನಲ್ ಮೀಡಿಯಾ, ಪತ್ರಿಕೆ, TV ಈ ಪ್ರಕರಣವನ್ನು ನಿಶ್ಶಬ್ದವಾಗಿ ಓಡಿಸ್ತಾರೆ. ಯಾರು ಕೂಡ ಮಾತಾಡೋದಿಲ್ಲ. ಆದರೆ ಸೌಜನ್ಯ ಹೆಸರಿನಲ್ಲಿ ಉದಯವಾದ ಒಂದು ಪಾಠ ಸೋಷಿಯಲ್ ಮೀಡಿಯಾ ನೆವರ್ ಫಾರ್ಗೆಟ್ಸ್. ಟ್ವಿಟ್ಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪ್ರತಿ ವರ್ಷ ಸಾವಿರಾರು ಮಂದಿ ಅವಳ ಹೆಸರಿನಲ್ಲಿ ಪೋಸ್ಟ್ ಮಾಡ್ತಾರೆ. ಜಸ್ಟಿಸ್ ಫಾರ್ ಸೌಜನ್ಯ, CBI ವೇರ್ ಆರ್ ಯು, ಸಿ ಡಿಸರ್ವ್ಡ್ ಬೆಟರ್ ಅಂತ. ಇಡೀ ದೇಶದ ವಿದ್ಯಾರ್ಥಿಗಳು, ಮಹಿಳೆಯರು, ಹಕ್ಕು ಹೋರಾಟಗಾರರು ಸೌಜನ್ಯ ಹೆಸರಿನಲ್ಲಿ ಒಂದು ಆನ್ಲೈನ್ ರೆವಲ್ಯೂಷನ್ ರೂಪಿಸಿದ್ದಾರೆ. ಇದು ಕೇವಲ ಒಂದು ಹುಡುಗಿಯ ಸ್ಮರಣೆ ಅಲ್ಲ, ಇದು ಭದ್ರತೆಗಾಗಿ, ನ್ಯಾಯಕ್ಕಾಗಿ, ಮೌನದ ವಿರುದ್ಧದ
ಎದ್ದ ಧ್ವನಿ ಅಂತ. ನಂತರ ನ್ಯಾಯ ವ್ಯವಸ್ಥೆ ನಿಧಾನತೆಯ ಮೇಲೊಂದು ಪ್ರಶ್ನೆಯನ್ನು ಮಾಡ್ತಾರೆ. CBI ತನಿಖೆ ಇನ್ನೂ ಕೂಡ ಮುಕ್ತಾಯವಾಗಿಲ್ಲ. ಆರೋಪಿಗಳ ಮೇಲೆ ಸಾಕ್ಷ್ಯ ಬಹಳ ದೂರವಾಗಿದೆ. ಅವರ ಬಂಧನವಾಯ್ತಾದರೂ ನ್ಯಾಯ ಸಿಕ್ಕಿತೇ ಅಂತ ಕೇಳ್ತಾರೆ. ಸಾಕ್ಷ್ಯಗಳ ಕೊರತೆ, ತಜ್ಞರ ಅಭಾವ, ಕಾಲಾವಕಾಶದ ವಿಳಂಬ ಎಲ್ಲವೂ ನ್ಯಾಯದ ಗಂಭೀರತೆಗೆ ಮುಸುಕಾದ ಕಪ್ಪು ಬೆಲೆಯಾಗಿವೆ. ಆಕೆಯ ತಂದೆ ತಾಯಿ ಪ್ರತಿ ವರ್ಷ ಅಧಿಕಾರಿಗಳ ಬಾಗಿಲಿಗೆ ಹೋಗ್ತಾರೆ. ಪ್ರತಿ ಬಾರಿಯೂ ಅವ್ರು ಕೇಳ್ತಾರೆ, ನಮ್ಮ ಮಗಳ ಕೊಲೆ ಹೇಗಾಯಿತು ಅಂತ. ಆದರೆ ಪ್ರತಿ ಸಾರಿ ಅಧಿಕಾರಿಗಳು ಕೊಡುವ ಉತ್ತರ, ಇನ್ನೂ ತನಿಖೆ ನಡೆಯುತ್ತಿದೆ. ಈ ಪ್ರಕರಣ ಕೇವಲ ನ್ಯಾಯ ವ್ಯವಸ್ಥೆಯ ತಪ್ಪು ಅಲ್ಲ, ಮೂಕತೆ ಕೂಡ. ಯಾಕಂದರೆ ಸೌಜನ್ಯ ತಂದೆ ತಾಯಿಗಳು ಇಷ್ಟೊಂದು ವರ್ಷಗಳ ಹಿಂದೆ ಮುಗುಳುವ ನಗೆಯನ್ನು ಕಳೆದುಕೊಳ್ತಾರೆ. ಅದರ ನೋವಿಗೆ ನಾವೆಲ್ಲ ನಿರ್ಲಿಪ್ತವಾಗಿ ಬದುಕುತ್ತಿದ್ದೇವೆ. ನಾವು ನ್ಯಾಯಕ್ಕಾಗಿ ಎದ್ದು ನಿಲ್ಲದಿದ್ದರೆ ಮತ್ತೊಂದು ಸೌಜನ್ಯ ಸಹಜವಾಗಿ ಪುನರಾವೃತವಾಗಬಹುದು. ಅವಳ ಸಾವಿಗೆ ನಾವು ಕಣ್ಣು ಮುಚ್ಚಿದರೆ ಅವಳ ಆತ್ಮ ನಮ್ಮೊಳಗೆ ಓಡಾಡುತ್ತಲೇ ಇರುತ್ತದೆ. ಅವಳು ಜೀವಂತವಿಲ್ಲ, ಆದರೆ ಅವಳ ಹೆಸರಿನಲ್ಲಿ ನಡೆಯುವ ಈ ಹೋರಾಟ ಜೀವಂತವಾಗಿದೆ. ನಮ್ಮ ಮೌನ, ನಮ್ಮ ನಿರ್ಲಿಪ್ತತೆ, ನಮ್ಮ ನಿರಾಸೆ, ಅದರ ಮಧ್ಯೆ ಒಂದು ಹೆಸರು, ಅದೇ ಸೌಜನ್ಯ ಇನ್ನೂ ನ್ಯಾಯಕ್ಕಾಗಿ ಹಾರುತ್ತಿದೆ. ಆದರೆ ಸತ್ಯ ಮಾತ್ರ ಯಾವಾಗಲೂ ಕೈಯಾಗೇ ಇರುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಆಕೆಯ ಕನಸುಗಳನ್ನು ಕೊಂದವರು ಇಂದು ಜೀವಂತವಾಗಿದ್ದಾರೆ. ಆದರೆ ಅವಳ ಸತ್ಯದ ನೆನಪಿಗೆ ನೀವು ಜೀವಂತರಾಗಬೇಕು ಅಷ್ಟೇ. ಸ್ನೇಹಿತರೆ, ಸೌಜನ್ಯ ಕೇಸ್ ನೋಡೋದಾದರೆ ಎಲ್ಲವೂ ಒಂದೇ ದಿನದಲ್ಲಿ ಕತ್ತಲೆಯಲ್ಲಿ ಕರಗಿ ಹೋದಂತೆ ಇದೆ. ಈಕೆಗೆ ನ್ಯಾಯ ಸಿಗಲೇಬೇಕು. ಈಕೆ ಹೆಸರಿನಲ್ಲಿ ಎದ್ದ ಧ್ವನಿ ಮೌನವಾಗಿ ಹೋಗಬಾರದು. ಆಕೆಗೆ ಸಿಗದ ಬೆಳಕು ಇನ್ನೊಬ್ಬ ಸೌಜನ್ಯಳಿಗೆ ಸಿಗಬೇಕು. ಸತ್ಯ ಸುಮ್ಮನಾದರೂ ನೆನಪು ಬಿಗಿಯಾದರೆ ಹೋರಾಟ ಜೀವಂತವಾಗಿರುತ್ತದೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನೋಡಿದ ಮೇಲೆ ನೀವು ಕೇವಲ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನಿ. ಆಕೆಯ ಕನಸುಗಳ ಬೆಂಬಲಕ್ಕೆ ನಿಮ್ಮ ಮಾತು ಸಾಕು. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.